ಹಲೋ ನನ್ನ ಕುಟುಂಬದವರೇ, ಹೇಗಿದ್ದರೆಲ್ಲರೂ? ನಾನು ಇನ್ನೊಂದೊಂದು ಸಿಂಪಲ್ ಎಗ್ ಕರಿಯೊಂದಿಗೆ ಬಂದಿದ್ದೀನಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿಯೇ ಮಾಡ್ತೀರಾ, ಯಾಕೆಂದರೆ ಅಷ್ಟೊಂದು ಚೆನ್ನಾಗಾಗುತ್ತೆ ಇದು. ಡೈಲಿ ಒಂದೇ ರೀತಿ ತಿಂದು ಬೋರ್ ಆಗಿದೆ ಆದರೆ ಇದನ್ನೊಮ್ಮೆ ನೀವು ಟ್ರೈ ಮಾಡಿ. ಎಲ್ಲರೂ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಯಾವತ್ತೂ ಮರೆಯಲ್ಲ ಇದರ ರುಚಿ. ಓಕೆ, ನೋಡ್ತಾ ಇದ್ದೀರಲ್ಲ ಗ್ರೇವಿ ಎಷ್ಟೊಂದು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ಅಂತೇಳಿ. ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ. ಚಪಾತಿಯೊಂದಿಗೆ, ಅನ್ನದೊಂದಿಗೆ, ರೈಸೊಂದಿಗೆ, ಯಾವುದರೊಂದಿಗೆ ಕೂಡ, ರೈಸ್ ಹಾಗೂ ಅನ್ನ ಒಂದೇ ಆದರೂ ಎಲ್ಲದರೊಂದಿಗೆ ಕೂಡ ಇದು ತುಂಬ ಸೂಪರ್ ಆಗುತ್ತೆ. ಓಕೆ, ಬನ್ನಿ ಇವಾಗ ಫಸ್ಟಿಗೆ ಸ್ಟಾರ್ಟ್ ಮಾಡೋಣ. ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿಯಾಗಿದ್ದೆ. 3 ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ನಾನಿಲ್ಲಿ ರಫ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಬೇಕಿದ್ರೆ ನಿಮಗೆ ಸಣ್ಣದಾಗಿ ಕಟ್ ಮಾಡಿ ಕೂಡ ನೀವು ಆ್ಯಡ್ ಮಾಡ್ಬೋದು. ಓಕೆ, ಇದು ಚೆನ್ನಾಗಿ ಕೆಂಪಾಗುವವರೆಗೂ ನಾವಿಲ್ಲಿ ಫ್ರೈ ಮಾಡಲಿಕ್ಕುಂಟು. ಇಲ್ಲಿ ಆನಿಯನ್ ನಿಮಗೆ ಬೇಕಿದ್ರೆ ಜಾಸ್ತಿನೂ ನೀವು ಹಾಕ್ಬೋದು, ಇದರಿಂದ ಗ್ರೇವಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವಾಗ ನೋಡ್ಬೋದು ನೀವಿಲ್ಲಿ ನೀರುಳ್ಳಿ ಎಷ್ಟು ಕೆಂಪಾಗಿ ಫ್ರೈ ಆಗಿದೆ ಅಂತ ಹೇಳಿ. ಈ ರೀತಿ ಬರಬೇಕು. ಇದರಲ್ಲಿ ಒಂದು ಅರ್ಧ ನೀರುಳ್ಳಿಯಷ್ಟು ತೆಗೆದು ನಾನು ಗ್ರೈಂಡ್ ಮಾಡಲಿಕ್ಕೆ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಉಳಿದದನ್ನು ನಾನು ಹಾಗೆಯೇ ಬಿಡ್ತೀನಿ. ಇದರೊಂದಿಗೆ ಸಣ್ಣ ತುಂಡು ಶುಂಠಿ, 3 ಟೊಮೆಟೊ, 1/4 ಕಪ್ಪಷ್ಟು ಬೆಳ್ಳುಳ್ಳಿ ಹಾಗೂ ಒಂದು 1/4 ಕಪ್ಪಷ್ಟು ನಾನಿಲ್ಲಿ ಹಾಕ್ತಾಯಿದ್ದೀನಿ ಗೋಡಂಬಿ ಸ್ಕಿಪ್ ಮಾಡಿ ಇದರ ಬದಲಿಗೆ ನೀವು ತೆಂಗಿನಕಾಯಿ ಕೂಡ ಹಾಕ್ಬೋದು. ಈ ರೀತಿ ಪೇಸ್ಟ್ ಮಾಡಿದ್ದೀನಿ, ನೋಡ್ಬೋದು ನೀವು. ನೀರುಳ್ಳಿ ಇಲ್ಲಿ ನಾನು ಉಳಿದದ್ದು ಫ್ರೈ ಆಗಿದೆ ನೋಡ್ಬೋದು. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಇದರಿಂದ. ಕಸೂರಿ ಮೇಥಿ ಹಾಕಿ ಸ್ವಲ್ಪ ಫ್ರೈ ಆಗಿದೆ. 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ನೀವು ಹಾಕ್ಬೋದು. ಅರ್ಧ ಚಮಚದಷ್ಟು ಕೊತ್ತಂಬರಿ ಪೌಡರ್, 1/4 ಚಮಚದಷ್ಟು ಜೀರಾ ಪೌಡರ್ ಹಾಗೂ ಸ್ವಲ್ಪ ನಾನಿಲ್ಲಿ ಅರಶಿನ ಪೌಡರ್ ಕೂಡ ಹಾಕಿದ್ದೀನಿ. 1 ನಿಮಿಷ ಇದನ್ನು ಫ್ರೈ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಡೈರೆಕ್ಟಾಗಿ ನಾವು ಆಯಿಲಲ್ಲಿ ಫ್ರೈ ಮಾಡಿದರೆ ಮಸಾಲ ಬೇಗನೆ ಕಪ್ಪಾಗುತ್ತೆ, ಆಮೇಲೆ ಕಹಿ ಫ್ಲೇವರ್ ಬರುತ್ತೆ. ಹಾಗಾಗಿ ನೀರು ಹಾಕಿ ನೀವು ಈ ರೀತಿ ಒಳ್ಳೆ ರೀತಿ ಫ್ರೈ ಮಾಡಿದರೆ ಚೆನ್ನಾಗಿದ್ದು ಫ್ರೈ ಆಗುತ್ತೆ. ಇವಾಗ ನೋಡ್ಬೋದು ಒಳ್ಳೆ ರೀತಿದು ಫ್ರೈ ಆಗಿದೆ. ಸ್ವಲ್ಪ ನೀರೆಲ್ಲ ಡ್ರೈ ಆಗಿದೆ. ಈ ಟೈಮಲ್ಲಿ ನಾನು ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಮಸಾಲ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡಬೇಕು. ಒಳ್ಳೆ ರೀತಿ ಆಯಿಲೆಲ್ಲ ಮೇಲೆ ಬರಬೇಕು. ಮಸಾಲದ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಅಷ್ಟರವರೆಗೂ ನಾವಿದನ್ನು ಫ್ರೈ ಮಾಡಲಿಕ್ಕುಂಟು. ಓಕೆ, ಇವಾಗ ಇಲ್ಲಿ ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಮೇಲ್ಗಡೆಯಿಂದ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಗರಂ ಮಸಾಲ. ಆಮೇಲೆ ಗರಂ ಮಸಾಲ ಪೌಡರ್ ಇಲ್ಲದಿದ್ದರೆ ನೀವು ಮಸಾಲ ಗ್ರೈಂಡ್ ಮಾಡ್ತೀರಿ ನೋಡಿ, ಆವಾಗ ಇಡೀ ಗರಂ ಮಸಾಲವನ್ನು ಹಾಕಿ ಕೂಡ ಗ್ರೈಂಡ್ ಮಾಡ್ಬೋದು. ಇವಾಗ ಇದಕ್ಕೆ ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಕ್ಯಾಶ್ಯೂ ನಟ್ ಎಲ್ಲ ಹಾಕಿದ್ರಿಂದ ಸ್ವಲ್ಪ ತಿಕ್ಕಾಗುತ್ತೆ ಇದು. ಹಾಗಾಗಿ ನಿಮಗೆ ಎಷ್ಟು ತೆಳು ಬೇಕು, ಎಷ್ಟು ಹದ ಬೇಕು ನೋಡಿ, ಅಷ್ಟು ನೋಡ್ಕೊಂಡು ನೀವು ಇದಕ್ಕೆ ನೀರನ್ನು ಸೇರಿಸಿ. ಯಾಕೆಂದರೆ ನಾನಿಲ್ಲಿ ಜಾಸ್ತಿ ತೆಳುವಾಗಿ ಇಡ್ತಾ ಇಲ್ಲ, ಸ್ವಲ್ಪ ಗಸಿ ರೀತಿಯೇ ಇಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ತೆಳು ಬೇಕಿದ್ರೆ ತೆಳುವಾಗಿ ಇಡ್ಬೋದು, ಅಥವಾ ಸ್ವಲ್ಪ ಗಟ್ಟಿ ರೀತಿ ಬೇಕಿದ್ರೆ ಗಟ್ಟಿ ರೀತಿ ಕೂಡ ಇಡ್ಬೋದು. ಇವಾಗ ಇದನ್ನು ಮುಚ್ಚಿಡೋಣ. ಚೆನ್ನಾಗಿ ಒಂದು ಕುದಿ ಬರಲಿ, ಆಮೇಲೆ ನೋಡೋಣ. ಓಕೆ, ಇಲ್ಲಿ ನೋಡಿ ಇವಾಗ ಒಳ್ಳೆ ರೀತಿ ಕುದೀತಾ ಉಂಟು. ಆಯಿಲೆಲ್ಲ ಮೇಲೆ ಬಂದಿದೆ. ಈ ಟೈಮಲ್ಲಿ ಬೇಯಿಸಿದ ಮೊಟ್ಟೆಯನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಅರ್ಧ ಮಾಡಿ ಕೂಡ ಹಾಕ್ಬೋದು, ಎಡಿ ಕೂಡ ನೀವು ಹಾಕ್ಬೋದು. ಎಷ್ಟು ಮೆಂಬರ್ಸ್ ಇದ್ದಾರೆ ಆ ಪ್ರಮಾಣದಲ್ಲಿ ಹಾಕಿಬಿಡಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಡಿ. ಚೆನ್ನಾಗಿ ಕುದಿ ಬರಲಿ, ಆಮೇಲೆ ಟೇಸ್ಟ್ ನೋಡೋಣ. ಓಕೆ, ಮುಚ್ಚಿಟ್ಟಿದ್ದೀನಿ. ಒಳ್ಳೆ ರೀತಿ ಕುದೀತಾ ಉಂಟು. ಇವಾಗ ಓಪನ್ ಮಾಡೋಣ. ವಾವ್, ನೋಡ್ಬೋದು ಘಮ ಘಮ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಚೆನ್ನಾಗಿ ಕುದೀತಾ ಉಂಟು. ಒಳ್ಳೆ ರೀತಿ ಬಂದಿದೆ. ಎಷ್ಟು ಹದ ಬಂದರೆ ಸಾಕು ನನಗೆ. ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಒಮ್ಮೆ ನೋಡಿ, ಆಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು. ಮೇಲ್ಗಡೆಯಿಂದ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮೊಟ್ಟೆ ಗ್ರೇವಿ ರೆಡಿಯಾಗಿದೆ.
ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಇದು ಕೇವಲ ಎಗ್ಗೆ ಮಾತ್ರ ಅಲ್ಲ, ಪನ್ನೀರ್, ಮಶ್ರೂಮ್, ಚಿಕನ್ ಯಾವುದು ಕೂಡ ನೀವು ಇದರಲ್ಲಿ ಮಾಡ್ಬೋದು. ಇದೇ ರೀತಿ ಗ್ರೇವಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಒಳ್ಳೆ ಟೇಸ್ಟ್ ಇದೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನನ್ನ ರೆಸಿಪೀಸ್ ಇಷ್ಟ ಆಯ್ತು ಅಂತಾದರೆ ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.